ಮೂರು ಬಿಟ್ಟವರು ಊರಿಗೆ ದೊಡ್ಡವರಂತೆ. ಇವತ್ತು ಅವ್ರೇನು ತಪ್ಪಿಲ್ಲ ಅಂತ ಹೇಳೋದಾದರೆ ಅವ್ರು ಹೇಳಿದ್ರಲ್ಲಪ್ಪ 187 ಕೋಟಿ ಹಗರಣ ಅಲ್ಲ, ಬರೀ 89 ಕೋಟಿ ಅಂತ ಅಂದರು. 1 ರೂಪಾಯಿ ಕಳ್ತಾನೆ, 100 ರೂಪಾಯಿ ಕಳ್ತಾನೆ. ಅದನ್ನು ಅವರೇ ಒಪ್ಕೊಂಡಿದ್ದಾರೆ. ಮೂಡ ಹಗರಣದಲ್ಲಿ 14 ಸೈಟ್ಗಳನ್ನು ತಗೊಂಡಿದ್ದಾರೆ. ಅದನ್ನು ಚರ್ಚೆ ಮಾಡಲಿಕ್ಕೆ ವಿಧಾನಸಭೆಯಲ್ಲಿ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಪಾದಯಾತ್ರೆ ಆಗ್ತಾಯಿದೆ. ಇವತ್ತು ಭಾಳ ಬಂಡಿಗೆಟ್ಟು ನಿಂತಾಗ ಏನು ಮಾಡೋಕ್ಕಾಗೋದಿಲ್ಲ. ಇವತ್ತು ಅದು ಜನ ಸಮಯ ಬಂದಾಗ ಕಾಲ ತಸ್ಮೈ ನಮಃ ಅಂತ, ಕಾಲ ಬಂದಾಗ ಜನ ತೀರ್ಮಾನ ಮಾಡ್ತಾರೆ. ಸರ್ಕಾರ ಕೆಡುವ ಪ್ರಶ್ನೆ ಇಲ್ಲ ನಮ್ಮದು. ನಿಮ್ಮದು ಭ್ರಷ್ಟ ಸರ್ಕಾರ ಆಗಿದೆ. ಮುಖ್ಯಮಂತ್ರಿಗಳು ಸರಿಯಾಗಿ ಕೆಲಸ ನಿರ್ವಹಿಸ್ತಿಲ್ಲ. ಅದರಿಂದ ಆ ಪದತ್ಯಾಗ ಮಾಡಿ ಬೇರೆ ಯಾರನ್ನ ಮಾಡ್ಕೊಳ್ಳಿ. ನಾವ್ಯಾರು ಮುಖ್ಯಮಂತ್ರಿ ನಮ್ಮ ಪಕ್ಷದಿಂದ ಮಾಡ್ತೀವಿ ಅಂತ ಹೇಳಿಲ್ವಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಷಯ, ನಮಗೆ ಯಾಕೆ ಬೇಕದು? ಅದು ಪಾದಯಾತ್ರೆ ಅವ್ರಿಗೆ ನಾವು ನೋಡ್ರಿ ಸಿದ್ದರಾಮಯ್ಯನವ್ರ ಜೊತೆಗೂ ಪಾದಯಾತ್ರೆ ಮಾಡಿದ್ದೀವಿ. ಅವತ್ತಿನ ಸಿದ್ದರಾಮಯ್ಯನವ್ರು ಬೇರೆ, ಇವತ್ತಿನ ಸಿದ್ದರಾಮಯ್ಯನವ್ರು ಬೇರೆ. ಅವತ್ತು ಇದ್ದಂಥ ಸಿದ್ದರಾಮಯ್ಯನವರು ಇವತ್ತಿಲ್ಲ, ಸಂಪೂರ್ಣ ಬದಲಾಗಿದ್ದಾರೆ. ಹಾಗಾಗಿ ಈ ಗೌರವ ಉಳಿಸ್ಕೋಬೇಕು ಅಂತ ಹೇಳಿದರೆ ಆ ಪಾದಯಾತ್ರೆ ಮೈಸೂರು ಮುಟ್ಟೋದ್ರೊಳಗೆ ಅವ್ರು ರಾಜೀನಾಮೆ ಕೊಟ್ಟರೆ ಭಾಳ ಒಳ್ಳೆಯದು. ನಾಡಪ್ಪ, ನಾನು ಬಸನಗೌಡ ಎಲಿವಾಳ, ಅವರು ಬಸನಗೌಡ ಯತ್ನಾಳ. ಹಾಗಾಗಿ ನನಗೂ ಅವ್ರಿಗೂ ವ್ಯತ್ಯಾಸ ಇದೆ. ಅದನ್ನ ಅವ್ರನ್ನ ಕೇಳಿ. ಈಗ ಒಳ ಗುದ್ದುಗಳು, ಹೊರ ಗುದ್ದುಗಳನ್ನು ತಡ್ಕೋಬೋದು, ಆದರೆ ಒಳ ಹೊಡೆತಗಳನ್ನು ತಡ್ಕೊಳ್ಳೋದು ಕಷ್ಟ. ಈ ಕಾಂಗ್ರೆಸ್ನಲ್ಲಿ ಹೊರ ಹೊಡೆತಕ್ಕಿಂತ ಕಾಂಗ್ರೆಸ್ ಒಳ ಹೊಡೆತಗಳು ಜಾಸ್ತಿ ಇದ್ದಾವೆ. ಹಾಗಾದರೆ ಅದಕ್ಕೆ ಜಯೇಶ್ ಪಟೇಲ್ ಯಾವಾಗಲೂ ಹೇಳೋರಂತೆ, ಓ ದೇವರೇ, ನನ್ನನ್ನು ವೈರಿಗಳಿಂದ ನನ್ನನ್ನು ರಕ್ಷಣೆ ಮಾಡ್ಕೊತೀನಿ, ನನ್ನ ಬೆನ್ನಿಂದಿರೋ ಹಿತಶತ್ರುಗಳಿಂದ ರಕ್ಷಣೆ ಮಾಡಿ ಅಂತ. ಹಾಗೆ ಅವರಲ್ಲೇ ಹಿತಶತ್ರುಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಆಗ್ಬೋದು. ಕಾಲ ತಸ್ಮೈ ನಮಃ. ಕಾಲ ಬರ್ತದೆ ನಿರ್ಧಾರ.